ಹಿಂದೂಸ್ತಾನದಲ್ಲಿದ್ದಾರೋ ಭಾರತ ದೇಶದಲ್ಲಿದ್ದಾರೋ ಏನು ಇವರು ಬೇರೆ ದೇಶದಿಂದ ಬಂದಿದ್ದಾರೋ ಅನ್ನೋದು ನನಗೆ ಅನುಮಾನ ಪ್ರಾರಂಭ ಆಗಿದೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವ್ರಿಗೆ ಧರ್ಮ ಆಧಾರಿತ ಮಾತಾಡದೇ ಇದ್ರೆ ಅವ್ರಿಗೆ ತಿಂದಿದ್ದು ಜೀರ್ಣ ಆಗಲ್ಲ, ಆ ರೀತಿ ಮಾತಾಡುವಂಥದ್ದು. ಯಾಕಂದ್ರೆ ಹಿಂದೂ ಕೂಡ ಅವರು JDS ಬೇರೆ ಬೇರೆ ಪಕ್ಷದಾಗಿದ್ದಾಗ ನಮಾಜು ಮಾಡ್ಯಾರ, ಮಸೀದಿಗೂ ಹೋಗ್ಯಾರ, ರೋಜಾನು ಮಾಡ್ಯಾರ, ಎಲ್ಲ ಮಾಡ್ಯಾರ. ಟಿಪ್ಪು ಸುಲ್ತಾನ್ ಖಡ್ಗಾನ ಹಿಡ್ಕೊಂಡು ನಿಂತಾರ. ಇವತ್ತು ಬೇಡಾಗಿ ಏನೋ ಒಂದು ಸಮುದಾಯನ, ಇವತ್ತು ಒಂದು ಧರ್ಮವನ್ನು ಇವತ್ತು ತೆಗೊಳ್ಳೋಂಥದ್ದು ಯಾವ ರಾಜಕಾರಣಿಗೂ ಒಳ್ಳೇದಲ್ಲ. ಇವತ್ತು ಯತ್ನಾಳ್ ಅವ್ರೇನೇ ಸ್ವಯಂ ಘೋಷಿತ ತಾವೇ ನಾಯಕರು, ಅವ್ರ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಪಕ್ಷದ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಸರಿಯಲ್ಲ. ಇವತ್ತೇನು ಇವರೊಬ್ಬರ ಏನಿಲ್ಲಿ ಇನ್ನೊಂದು ಮಾತನ್ನು ಹೇಳಿದಾರೆ ಅವ್ರು, ನನಗೆ ಗೊತ್ತಿದೆ, ಪಂಚಮಸಾಲಿ ಸಮಾಜದ ಬಗ್ಗೆ. ಏನು ಸಮಾಜಕ್ಕೆ ಇವರೊಬ್ಬರ ಹುಟ್ಟ್ಯಾರ? ಏನು ಇವರಿಂತ ಸಮಾಜ ನಿಂತತ್ತ ಈ ರಾಜ್ಯದಲ್ಲಿ? ಇಲ್ಲಿ ನಾವು ಹೋರಾಟ ಮಾಡಿದ್ದು 2D 2C ಮೀಸಲಾತಿ ಮತ ಬಗ್ಗೆ ಮಾತಾಡ್ತಾರೆ ಇವರು ವೇದಿಕೆಯಲ್ಲಿ, ರಾಜಕೀಯ ವೇದಿಕೆಯಲ್ಲಿ. ರಾಜಕೀಯ ಅಷ್ಟೇ ಮಾತಾಡ್ರಿ, ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತೀರಿ. ಯಡಿಯೂರಪ್ಪನ ಮಗನ ಬಗ್ಗೆ ನೀವು ಹೊಯ್ಕೊಳ್ರಿ, ಯಾರು ಬೇಡಂದಾರೆ? ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡೋಕೆ ಇವ್ರಿಗೇನು ಹಕ್ಕಿದೆ? ಯಾರು ಮುಖ್ಯಮಂತ್ರಿಯಾಗಿ ಉಳಿತಾರೋ, ಯಾರು ಏನಾಗ್ತಾರೋ, ಅವ್ರ ಧರ್ಮದಾಗ ಹುಟ್ಟಿಲ್ಲ, ಇವ್ರ ಧರ್ಮದಾಗ ಹುಟ್ಟಿಲ್ಲ, ಇವರೊಬ್ಬರ ಹುಟ್ಟ್ಯಾರ ಪಂಚಮಸಾಲಿಗೆ? ಮತ್ತು ನಾವೆಲ್ಲ ಎಲ್ಲಿ ಹುಟ್ಟಿವಿ? ನಾವೆಲ್ಲ ಯಾವ ರಾಷ್ಟ್ರದಾಗದೀವಿ? ಯಾವ ತತ್ವವನ್ನು ಧರ್ಮವನ್ನು ಪಾಲಿಸ್ತೀವಿ ನಾವು? ಧರ್ಮದ ಬಗ್ಗೆ ಗೌರವ ಇಲ್ಲ, ವಿಭೂತಿ ಹಚ್ಚೋರ ಬಗ್ಗೆ ಅನುಗಿಸೋದು, ಎಲ್ಲರಿಗೂ ಅನುಗಿಸೋದು. ಏನು ಮಾತನ್ನ ಕೇಳಿ ಜನ ಕೇಕೆ ಹೊಡಿತಾರ, ಚಪ್ಪಾಳೆ ಹೊಡಿತಾರ ಅಂದ ತಕ್ಷಣ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರ ಯಾರು ಕೇಳ್ತಾರೆ? ಇವರು ಇದೇ ರೀತಿ ಮಾತಾಡ್ಕೊಂತ ಹೋದ್ರ ಈಗೇನಿರುವಂಥ ಗೌರವ ಐತಲ್ಲ, ಆ ಗೌರವನೂ ಕಳ್ಕೋತಾರ ಅವ್ರು ಅಷ್ಟೇ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.